ಅಂತರಾಕ್ಷಿ ಎನ್ನುವಂಥ ಈ ವಿಶಿಷ್ಟ ಕಾರ್ಯಕ್ರಮಕ್ಕೆ ಎಲ್ಲ ಆತ್ಮೀಯರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಸುವರ್ಣ ನ್ಯೂಸ್ ವಾಹಿನಿಯ ಆತ್ಮೀಯ ವೀಕ್ಷಕರೇ, ಹಾಗೆಯೇ ಅಂತರಾಕ್ಷಿ ಎನ್ನುವಂತಹ ಈ ವಿಶಿಷ್ಟ ಕಾರ್ಯಕ್ರಮವನ್ನು ಆಲಿಸಲಿಕ್ಕೆ ಕುಳಿತಿರುವಂತಹ ನನ್ನ ಎಲ್ಲ ಅಂಧ ಮಿತ್ರರೇ, ಲೂಯಿ ಬ್ರೈಲ್ರವರ ಹುಟ್ಟುಹಬ್ಬದ ಈ ಶುಭ ಸಂದರ್ಭದ ಅಂತರಾಕ್ಷಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಈ ಸಂದರ್ಭದಲ್ಲಿ ಆ ಮಹಾನ್ ಸಾಧಕರು ನಡೆದು ಬಂದ ಹಾದಿಯನ್ನು ಕುರಿತಾದ ಒಂದು ಕಿರುನೋಟ ನಿಮಗಾಗಿ. ಇಂದು ಕಣ್ಣು ಕಾಣದಿದ್ರೂ ಪ್ರಪಂಚವನ್ನು ಅರಿತುಕೊಳ್ಳಬಹುದು, ಆಗು ಹೋಗುಗಳನ್ನು ಓದಿ ತಿಳಿದುಕೊಳ್ಳಬಹುದು, ಉನ್ನತ ವ್ಯಾಸಂಗ ಮಾಡಬಹುದು. ಹೇಗೆ ಅಂತೀರಾ? ಅದು ಬ್ರೈಲ್ ಲಿಪಿಯಿಂದ ಸಾಧ್ಯ. ಸುಲಭ ಮತ್ತು ಸರಳತೆ ಇದರ ವೈಶಿಷ್ಟ್ಯ. ಅಂದಹಾಗೆ ಈ ಬ್ರೈಲ್ ಲಿಪಿ ರೂಪಿಸಿ ಅಂಧರ ಪಾಲಿಗೆ ಬೆಳಕಾದವರೇ ಲೂಯಿಸ್ ಬ್ರೈಲ್. ಅಂದಹಾಗೆ ಇಂದು ಲೂಯಿಸ್ ಬ್ರೈಲ್ ದಿನಾಚರಣೆ. ಬ್ರೈಲ್ ಲಿಪಿಯ ಅಕ್ಷರಗಳನ್ನು ಮುಟ್ಟಿದರೆ ಅವು ನಿಮ್ಮನ್ನ ಮತ್ತು ನಿಮ್ಮ ಮನಸ್ಸನ್ನು ಮುಟ್ಟುತ್ತವೆ. ಲೂಯಿಸ್ ಬ್ರೈಲ್ ಹುಟ್ಟಿದ್ದು ಜನವರಿ 4, 1809ರಲ್ಲಿ. ಫ್ರಾನ್ಸ್ನ ಕುಪ್ಪೆಯಲ್ಲಿ ಈ ಮಹಾಪುರುಷನ ಜನನವಾಯಿತು. ಆದರೆ 15ನೇ ವಯಸ್ಸಿನಲ್ಲಿ ಅಪಘಾತವಾದ ಸಂದರ್ಭದಲ್ಲಿ ಲೂಯಿಸ್ ಬ್ರೈಲ್ ತನ್ನ ಕಣ್ಣುಗಳನ್ನು ಕಳೆದುಕೊಂಡ. ಸ್ವಯಂ ಅಂಧನಾದ ನಂತರ ಲೂಯಿಸ್ ಬ್ರೈಲ್ ಅಂಧರಿಗಾಗಿ 1829ರಲ್ಲಿ ಫ್ರೆಂಚ್ ಭಾಷೆಯಲ್ಲಿ ರೂಪಿಸಿದ 2 ಕಾಲಂಗಳಲ್ಲಿ ಹರಡಿದ 3 ಸಾಲುಗಳ ಚುಕ್ಕಿಗಳ ಸಂಕೇತಗಳೇ ನಂತರ 1862ರಲ್ಲಿ ಆಂಗ್ಲ ಭಾಷೆಯಲ್ಲಿ ಬ್ರೈಲ್ ಲಿಪಿಯಾಗಿ ಮಾರ್ಪಟ್ಟಿತು. ಆತನೇ ಇದರ ರೂವಾರಿಯಾಗಿದ್ದರಿಂದ ಇದನ್ನ ಬ್ರೈಲ್ ಲಿಪಿ ಅಂತ ಕರೆಯಲಾಗುತ್ತೆ. ಎಲ್ಲೆಲ್ಲಿ ಕಂಪ್ಯೂಟರ್, ಎಲೆಕ್ಟ್ರಾನಿಕ್ ಉಪಕರಣ ಬಳಸಲು ಅಸಾಧ್ಯವೋ ಅಲ್ಲೂ ಕೂಡ ಬ್ರೈಲ್ ಲಿಪಿ ಉಪಯುಕ್ತವಾಗುತ್ತದೆ. ಅಂಧರು ಕೈಗಳ ನೆರವಿನಿಂದ ಈ ಉಬ್ಬಿದ ಚುಕ್ಕಿಗಳ ಲಿಪಿಯ ಪ್ರತಿ ಸಾಲನ್ನ ಪ್ರತಿ ನಿಮಿಷಕ್ಕೆ ಕನಿಷ್ಠ 125 ಹಾಗೂ ಗರಿಷ್ಠ 200 ಪದಗಳವರೆಗೆ ಓದಬಹುದು. 1951 ಫೆಬ್ರವರಿ 17ರಂದು ಅಂದಿನ ಕೇಂದ್ರ ಸರ್ಕಾರ 14 ಪ್ರಾಂತೀಯ ಭಾಷೆಗಳ ಏಕರೂಪದ ಬ್ರೈಲ್ ಲಿಪಿಯನ್ನ ಲೋಕಾರ್ಪಣೆ ಮಾಡಿತು. ಇಂದು ಕಣ್ಣಿಲ್ಲದ ಅದೆಷ್ಟೋ ಜನರು ಬ್ರೈಲ್ ಲಿಪಿಯಲ್ಲಿ ಓದಿ ತಿಳಿದುಕೊಳ್ತಾರೆ. ಬ್ರೈಲ್ ಲಿಪಿಯ ಮೂಲಕ ಅಂಧರು ಪರೀಕ್ಷೆ ಬರೀತಾರೆ. ಸರಾಗವಾಗಿ ಕಂಪ್ಯೂಟರ್ ಕೂಡ ಆಪರೇಟ್ ಮಾಡಬಲ್ಲರು. ಕನ್ನಡ ಸಾಹಿತ್ಯದ ಕೃತಿಗಳು ಸಹ ಬ್ರೈಲ್ ಲಿಪಿಯಲ್ಲಿ ಲಭ್ಯವಾಗಲಿವೆ. ನನಗೆ ಕಣ್ಣಿಲ್ಲ, ನಾನು ಏನನ್ನೂ ಮಾಡೋದಕ್ಕೆ ಸಾಧ್ಯವಿಲ್ಲ ಅನ್ನೋರು ಈ ಬ್ರೈಲ್ ಲಿಪಿಯ ಮೂಲಕ ಸಾಧನೆಯ ಶಿಖರವನ್ನು ಏರಬಹುದು. ಎಲ್ಲರಂತೆ ಸಮಾಜದಲ್ಲಿ ನೆಮ್ಮದಿಯಿಂದ ಬದುಕಬಹುದು. ಇಂತಹ ಮಹಾನ್ ಸಾಧಕನ ಹುಟ್ಟುಹಬ್ಬದ ಸಾರ್ಥಕ ಸಂದರ್ಭದಲ್ಲಿ ಅವರ ಬದುಕನ್ನು ಅರ್ಥ ಮಾಡಿಕೊಳ್ಳುವಂತಹ, ಹಾಗೆಯೇ ಆ ಲಿಪಿಯ ಆವಿಷ್ಕಾರದ ಫಲವಾಗಿ ನಾವು ಅಂಧ ಮಿತ್ರರು ಬದುಕನ್ನು ಕಟ್ಟಿಕೊಂಡಂತಹ ಸಂದರ್ಭದ ಹಿನ್ನೆಲೆಯನ್ನು ಕುರಿತು ಚರ್ಚೆ ಮಾಡಲಿಕ್ಕೋಸ್ಕರ ನಾವು ಇಲ್ಲಿ ಸೇರಿಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ನಮ್ಮ ನಡುವೆ ಶ್ರೀ SP ಮೂರ್ತಿಯವರಿದ್ದಾರೆ. ಕರ್ನಾಟಕ ಅಂಧರ ಕ್ಷೇಮಾಭ್ಯುದಯ ಸಂಸ್ಥೆಯ ಮೂಲಕ ಕಳೆದ 45 ವರ್ಷಗಳಿಂದಲೂ ಕೂಡ ಅಂಧ ಸಮುದಾಯದ ಬದುಕಿನ ಅಭ್ಯುದಯಕ್ಕಾಗಿ ತಮ್ಮದೇ ಆದ ಪರಿಮಿತಿಯಲ್ಲಿ ಅವರು ದುಡಿತಾ ಬಂದಿದ್ದಾರೆ. ಆ ಕಾರಣಕ್ಕೋಸ್ಕರ ಅವರ ಸಂಸ್ಥೆಗೆ 2012ರ ರಾಜ್ಯೋತ್ಸವ ಪ್ರಶಸ್ತಿಯೂ ಕೂಡ ಸಂದಾಯ ಆಗಿದೆ. ಶ್ರೀ SP ಮೂರ್ತಿಯವರು ಸ್ವತಃ ಕವಿಗಳು ಕೂಡ ಹೌದು, ಹಾಗೆಯೇ ಆಂಗ್ಲ ಉಪನ್ಯಾಸಕರಾಗಿ ನಿವೃತ್ತರಾಗಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೇನೆ. ಹಾಗೆಯೇ ನಮ್ಮ ನಡುವೆ ಶ್ರೀ S ಚಂದ್ರಕುಮಾರ್ ಅವರಿದ್ದಾರೆ. ಇವತ್ತು ವಾದ್ಯಗೋಷ್ಠಿ ಕ್ಷೇತ್ರ ಯಾವ ಮಟ್ಟದಲ್ಲಿ ಇದೆ ಅಂತಕ್ಕಂಥದ್ದು ನಮಗೆಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಸಿಡಿಗಳನ್ನು, ಪ್ಲಾಫಿಗಳನ್ನು, ಐಪೋಡ್ಗಳನ್ನು ಬಳಸಿ ಈ ಕ್ಷೇತ್ರವನ್ನು ಬಡವಾಗಿಸುವಂತಹ ಒಂದು ಪ್ರಯತ್ನ ನಡೀತಾ ಇದೆ. ಅದರ ನಡುವೆಯೇ ಕಳೆದ 20 ವರ್ಷಗಳಿಂದಲೂ ಕೂಡ ಯಾವುದೇ ಸಿಡಿಗಳನ್ನು, ಪ್ಲಾಫಿಗಳನ್ನು, ಐಪೋಡ್ಗಳನ್ನು ಬಳಸದೆ ಎಲ್ಲ ವಾದ್ಯ ಪರಿಕರಗಳ ಸಹಾಯದಿಂದ, ಎಲ್ಲ ವಾದ್ಯಕಾರರ ಸಹಕಾರದಿಂದ ಅತ್ಯುತ್ತಮವಾದ ಕಾರ್ಯಕ್ರಮವನ್ನು ನೀಡ್ತಾ ಬಂದಿರತಕ್ಕಂಥ ಶ್ರೀ S ಚಂದ್ರಕುಮಾರ್ ಅವರು ಸೂರ್ಯೋದಯ ಅಂಧರ ವಾದ್ಯಗೋಷ್ಠಿ ಅನ್ನುವಂತಹ ಒಂದು ವಾದ್ಯಗೋಷ್ಠಿಯನ್ನು ಕೂಡ ನಡೆಸ್ತಾ ಬಂದಿದ್ದಾರೆ. ಹಾಗೆಯೇ ಸೂರ್ಯೋದಯ ಅಂಗವಿಕಲರ ಸಾಂಸ್ಕೃತಿಕ ಕಲ್ಯಾಣ ಸಂಸ್ಥೆಯ ಮೂಲಕ ಅಂಧ ಸಮುದಾಯದ ಪ್ರತಿಭೆಗಳಿಗೆ ವೇದಿಕೆಯನ್ನು ಒದಗಿಸುವಂತಹ ಒಂದು ಪ್ರಯತ್ನವೂ ಕೂಡ ಅವರಿಂದ ನಡೀತಾ ಇದೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಮತ್ತೊಬ್ಬ ಗೆಳೆಯ ಶ್ರೀ S ಶ್ರೀನಿವಾಸುಲವರು. ಶ್ರೀನಿವಾಸುಲವರು ಶ್ರೀ ಚಂದ್ರಕುಮಾರ್ ಅವರ ಗರಡಿಯಲ್ಲಿ ಬೆಳೆದು ಬಂದ ಭರವಸೆಯ ಗಾಯಕ ಕೂಡ ಹೌದು. ಹಾಗೆಯೇ ನಮ್ಮ ಕರ್ನಾಟಕ ಅಂಧರ ವಿಮೋಚನಾ ವೇದಿಕೆಯ
ಸಂಘಟನಾ ಸಂಚಾಲಕರು ಕೂಡ ಹೌದು. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ. ಈ ಕಾರ್ಯಕ್ರಮವನ್ನು ಅದ್ಭುತ ಕೀಬೋರ್ಡ್ ವಾದಕರು ಹಾಗೂ ಗಾಯಕರಾದಂತಹ ಶ್ರೀ ಎಸ್ ಚಂದ್ರಕುಮಾರ್ ಅವರ ಒಂದು ಭಕ್ತಿಗೀತೆಯೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದೇವೆ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನ್ಯಾರಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನ್ಯಾರಮ್ಮ. ಕಮ್ಮಗೋಲನ ವೈರಿಸುತನಾದ ಸುಂಡಿಲ ಹೆಮ್ಮೆಯ ಗಣನಾಥನೇ ಕಾಣಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನ್ಯಾರಮ್ಮ. ಮೊರೆ ಕಪ್ಪಿನ ಭಾವ ಮರದಗಲದ ಕಿವಿ ಕೋರೆದಾಡಿಯನ್ಯಾರಮ್ಮ. ಮೊರೆ ಕಪ್ಪಿನ ಭಾವ ಮರದಗಲದ ಕಿವಿ ಕೋರೆದಾಡಿಯನ್ಯಾರಮ್ಮ. ಸರ್, ಈ ಸಂದರ್ಭದಲ್ಲಿ ನನ್ನದೊಂದು ಪ್ರಶ್ನೆ. ನೀವು ಈ ವಿಶಿಷ್ಟ ಕಲಾವಿದರಿಗೆ ಹೊರಹೊಮ್ಮೆ ಬಂದಂತಹ ಹಿನ್ನೆಲೆಯನ್ನು ಕುರಿತು, ಹಾಗೆಯೇ ಈ ಸಂದರ್ಭದಲ್ಲಿ ಬ್ರೈಲ್ ಲಿಪಿ ತಮಗೆ ಹೇಗೆ ಪೂರಕವಾಗಿ ಕೆಲಸ ಮಾಡ್ತು ಅಂತಕ್ಕಂಥ ವಿಚಾರವನ್ನು ನಮ್ಮೊಂದಿಗೆ ಹಂಚಿಕೊಳ್ಬಹುದೇ? ನಾನು ಕಲಾವಿದನಾಗಿ ಹೊರಗೆ ಬರಬೇಕನ್ನೋ ಆಸೆ ಇದ್ದಿದ್ದು, ನಾವು ಕೆಲವು ಸಿನಿಮಾಗಳನ್ನು ನೋಡಿದಾಗ ಅಥವಾ ಕೆಲವರು ಹಾಡುವಾಗ ಆ ಗಾಯಕರನ್ನ ನೋಡಿದಾಗ ಅಥವಾ ಕೇಳಿಸ್ಕೊಂಡಾಗ ನನಗೆ ಭಾಳ ಸ್ಫೂರ್ತಿ ಅನ್ನಿಸ್ತಿತ್ತು. ಜನಗಳ ಮಧ್ಯೆ ನಾವೇನಾದರೂ ಒಂದು ರೀತಿಯಲ್ಲಿ ಸಂತೋಷ ಕೊಡಬೇಕಲ್ಲ ಜನಗಳಿಗೆ ಅನ್ನೋದು ಅನ್ನಿಸ್ತಿತ್ತು. ಆ ಕಲೆ ಮೂಲಕನೇ ಆಗೋದು ಅನ್ನಿಸ್ತಿತ್ತು. ಕಲೆ ಅನ್ನೋದು ನನಗೆ ಹೆಚ್ಚು ಕಡಿಮೆ ನಾನು ಹುಟ್ಟಿದಾಗಿಂದ ಕೂಡ ಈ ಹಾಡನ್ನು ಹಾಡಬೇಕು, ಈ ವಾದ್ಯಗಳನ್ನು, ಅಂದರೆ ಈ ನಿರ್ಜೀವ ವಸ್ತು ಈ ವಾದ್ಯ ಅನ್ನೋದು, ಇದಕ್ಕೇನು ಯಾವುದೇ ಥರ ಜೀವನೇ ಇರಲ್ಲ. ಆದರೆ ಇಂಥ ವಾದ್ಯಗಳಲ್ಲಿ ಇಂಥ ಒಂದು ಈ ರಾಗಗಳಾಗಲಿ, ಇದು ಸುಮಧುರ ಸಂಗೀತನ ಎಷ್ಟು ಚೆನ್ನಾಗಿ ಕೇಳಿಸ್ಕೊಂಡು ಬರುತ್ತಲ್ಲ, ಇದು ಕಂಡಿಡಿದಂಥ ಮಹನೀಯರು ಎಷ್ಟು ಕಷ್ಟಪಟ್ಟು ಕಂಡಿಡಿದ್ದಾರೆ. ನಾವು ಇದನ್ನು ಕಲಿತು ನುಡಿಸ್ದೇ ಹೋದರೆ ಹೇಗೆ, ನುಡಿಸ್ಲೇಬೇಕನ್ನೋ ಒಂದು ಹಂಬಲದಿಂದ ಈ ಕೀಬೋರ್ಡ್ನ ಕಲ್ತಿದ್ದೀನಿ. ಹಾಡ್ತಕ್ಕಂಥ ಅದು ಕೂಡ ಅಷ್ಟೇ, ಹಾಡೋರನ್ನ ನೋಡಿ ನಾವು ಕೂಡ ಹಾಗೆ ಹಾಡಿ ಜನಗಳ ರಂಜಿಸಬೇಕು ಅನ್ನತಕ್ಕಂಥ ಆಸೆನ ಹೊಂದಿ ನಾ ಹಾಡನ್ನು ಹಾಡ್ತಾಯಿದ್ದೀನಿ. ಕೆಲವು ಹಾಡುಗಳನ್ನು ಅರ್ಜೆಂಟಾಗಿ ಕಲಿಯುವಂಥದ್ದಿದ್ದಾಗ ಕೂಡ ಈ ಬ್ರೈಲ್ನಲ್ಲಿ ಬರೆದು ಕನ್ನಡದಲ್ಲೇ ನಾನು ಬರ್ಕೊಂಡು ಮತ್ತು ಅದನ್ನು ಓದಿ ಜ್ಞಾಪಕ ಮಾಡ್ಕೊಡ್ತೀನಿ. ಹಾಗಾಗಿ ಈ ಬ್ರೈಲ್ ನನಗೆ ಭಾಳಷ್ಟು ಉಪಯೋಗ ಆಗ್ತಾಯಿದೆ. ತಮ್ಮ ಸಾಧನೆ ಹಿಂದೆ ಬ್ರೈಲ್ ಲಿಪಿ ಬಹಳಷ್ಟು ಪೂರಕವಾಗಿ ಕೆಲಸ ಮಾಡ್ತಾಯಿದೆ ಅಂತಕ್ಕಂಥದ್ದನ್ನು ತಾವು ಹೇಳಲಿಕ್ಕೆ ಇಷ್ಟಪಡ್ತಿರಲ್ಲ? ಖಂಡಿತ ಹೌದು. ವೀಕ್ಷಕರೇ, ನಮ್ಮ ನಡುವೆ ಬೇರೆ ಬೇರೆ ಕ್ಷೇತ್ರದ ಸಾಧಕರು ಇವತ್ತು ಸೇರಿದ್ದಾರೆ. ಈ ಸಂದರ್ಭದಲ್ಲಿ ಸಾಹಿತ್ಯ ಕ್ಷೇತ್ರದಿಂದ ಇಲ್ಲಿ ಆಗಮಿಸಿರ್ತಕ್ಕಂಥ ಶ್ರೀ ಎಸ್ ಪಿ ಮೂರ್ತಿಯವರು ನಾನು ಆಗಲೇ ಪರಿಚಯ ಮಾಡ್ತಾ ಹೇಳಿದೆ, ಅವರು ಕವಿಗಳು ಕೂಡ ಹೌದು ಅಂತ ಹೇಳಿಬಿಟ್ಟು. ಸರ್, ಮೂಲತಃ ಆಂಗ್ಲ ಉಪನ್ಯಾಸಕರಾದ ತಾವು ಒಂದು ತಮ್ಮ ಆಂಗ್ಲ ಕವಿತೆಯನ್ನು ನಮಗೋಸ್ಕರ ವಾಚನ ಮಾಡ್ಬೋದಲ್ವೇ? Greetings for 2013, title of the poem. The new year 2013 with light and straight feet has set in the heart, the face and frame of everyone, brushing aside the stain, the strain and pain, the pangs, bangs and bumps of mistune. The new year has set in bearing the tray which we have woven with strong straws long to stay. The tray is full of lovely things so gay, things that shall make us upright, strong in every way, so that we can walk with faith, be it March or May. I wish everyone a happy, happy new year. To children, friends, comrades and well-wishers from far and near. Never let for every face the light to bear, and bring prosperity and peace fresh forever, and bring precious things to add to that of the past year. Thank you. ಹೀಗೆ ತಾವು ಈ ಸಾಹಿತ್ಯ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡದ್ದು ಹೇಗೆ, ಹಾಗೆ ಮೂಲತಃ ಆಂಗ್ಲ ಉಪನ್ಯಾಸಕರಾದ ತಾವು ಕನ್ನಡ ಭಾಷೆಯನ್ನು ತಾವು ರೂಢಿಸಿಕೊಂಡಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಒಂದೆರಡು ಮಾತು ನಮ್ಮೊಂದಿಗೆ ಹಂಚ್ಕೊಳ್ಬೋದು ಸರ್? ನಾನು ಕನ್ನಡ ಔಪಚಾರಿಕವಾಗಿ ನಾನು ಅಭ್ಯಾಸ ಮಾಡಲಿಲ್ಲ. ನಾನು ಪ್ರೈಮರಿ ಲೆವೆಲ್ನಲ್ಲಿ ತಮಿಳು ಓದಿದ್ದು, ಆಮೇಲೆ ಹಿಂದಿ ಮತ್ತು ಇಂಗ್ಲೀಷು. ಆದರೆ 1987-88ರಲ್ಲಿ ನಾನು ಕನ್ನಡ ಏನಾದರೂ ನಾನು ಕನ್ನಡಕ್ಕೆ ನನ್ನ ಕೊಡುಗೆ ಇರಲೇಬೇಕು ಅಂತ ಒಂದು ಛಲ ಬಂದದ್ದು. ಆಗ ನಾನು
ಭಾವಗೀತೆಗಳನ್ನು ಮತ್ತು ಹಲವು ಪುಸ್ತಕಗಳನ್ನು ನಾನು ಓದೋದಕ್ಕೆ, ಅದರಲ್ಲೂ ಸಹ ಬ್ರೈಲಲ್ಲಿ ಬಹಳ ಕಡಿಮೆ ಇದ್ದ ಪುಸ್ತಕಗಳು, ಆದರೂ ಸಹ ಆ ಬ್ರೈಲಲ್ಲಿ ಪುಸ್ತಕ ಓದ್ತಾ ನನಗೆ ಕನ್ನಡ ಕರಗತವಾಗಿದ್ದು 1998ರಲ್ಲಿ ನನ್ನ ಒಲವಿನ ಹಲವು ಮುಖಗಳು ಪ್ರಪ್ರಥಮವಾಗಿ ಪ್ರಕಟವಾಯಿತು. ಇದು ನಮ್ಮ ಮಾತೃಭಾಷೆ ಆದ್ದರಿಂದ ಅಷ್ಟೇ ನನಗೇನು ಕಷ್ಟ ಆಗಲಿಲ್ಲ. ಆದರೆ ಇನ್ನೂ ಪಾಂಡಿತ್ಯವನ್ನು ಪಡೆಯಬೇಕು ಅನ್ನೋದು ನನಗೆ ಒಂದು ಉತ್ಕಟ ಆಕಾಂಕ್ಷೆ ಇದೆ. ವೀಕ್ಷಕರೇ, ಅಂಧ ಸಮುದಾಯದ ಮತ್ತಷ್ಟು ಆಶಯಗಳು, ತುಡಿತಗಳನ್ನು ಹಂಚಿಕೊಳ್ಳುವಂಥ ಈ ಒಂದು ಅಂತರಾಕ್ಷಿ ಕಾರ್ಯಕ್ರಮ ಒಂದು ಪುಟ್ಟ ವಿರಾಮದ ನಂತರ ಮುಂದುವರಿಯುತ್ತೆ.